ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಓಕೆ, ಸೊ ಇವತ್ತು ನಾವು ಹೋಗ್ತಾ ಇರೋದು ಮುನ್ನಾರ್ಗೆ. ಬಟ್ ಒಂದು ಸ್ಟಾಪ್ ತಗೊಂಡು ಆಮೇಲೆ ಅಲ್ಲಿಂದ ಹೋಗೋಣ ಅಂತ ಇರೋದು. ಯಾಕಂದರೆ ಇಲ್ಲಿಂದ 11 hours ಡ್ರೈವ್ ಇದೆ. ಸೊ ಒಂದು ಬ್ರೇಕ್ ಅದಾದಮೇಲೆ ನಾಳೆ ಮುನ್ನಾರ್ಗೆ. ಈಗ ಟೈಮ್ ಬಂದು ಇಟ್ ಇಸ್ 12:30. 7 hours, ಆಲ್ಮೋಸ್ಟ್ 8 hours ಬೇಕು ರೀಚ್ ಆಗೋಕ್ಕೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಜರ್ನಿ. ಸೊ ನನಗೆ ಇದು ಬೇಕು ಅಂತ ಅನಿಸ್ತಿದೆ. ಇದು ಓಕೆ, ಯಮ್ಮಿ ಓಕೆ ತಿನ್ನೋಣ. ಆ್ಯಕ್ಚುಲಿ ಕಾಡಲ್ಲಿ ಸಿಗುತ್ತಲ್ಲ ಮ್ಯಾಂಗೋ. ಓಕೆ, ಹಾಗೆ ಪೈನಾಪಲ್. ಕೇರಳದಲ್ಲಿ ನಮ್ಮ ಕನ್ನಡದವ್ರ ಫೋಟೋ. ಮಧು ಫುಲ್ ಕೇರಳದಲ್ಲಿ ಫುಲ್ ಹವಾ ಮಾಡುತ್ತಿದ್ದಾಳೆ ಇಲ್ಲಿ. ಇದೊಂದೇ ಅಲ್ಲ, ಆ ಕಡೆ ಫುಲ್ ದೊಡ್ಡದೆಲ್ಲ ಹಾಕಿದ್ರು ಬ್ಯಾನರ್ಸ್. ಸೊ ಗೈಸ್, ಊಟ ಎಲ್ಲಿ ಮಾಡೋದು ಅಂತ ಹುಡುಕಿ ಸಾಕಾಗಿ ಈಗ ಒಂದು ಜಾಗ ಸಿಗ್ತಿದೆ ಆ್ಯಂಡ್ ತಿನ್ನೋಕ್ಕೆ ಅಂತ ಸ್ಟಾಪ್ ಮಾಡಿದ್ದೀವಿ. ಬಟ್ ಇಲ್ಲಿ ಪರೋಟ ಅದು ಇದು ಏನೂ ಇಲ್ಲ, ಬ್ರೆಡ್ ಐಟಮ್ಸ್ ಏನೂ ಸಿಗ್ತಾ ಇಲ್ಲ, ಜಸ್ಟ್ ರೈಸ್ ಮಾತ್ರ ಇದೆ ಅಷ್ಟೇ. ಬಟ್ ಎನಿವೇಸ್ ಮಧ್ಯಾಹ್ನ ರೈಸ್ ತಿನ್ನಬೇಕು, ಅದಕ್ಕೆ ರೈಸ್ ನಾನು ಮಂದಿ ಬಿರಿಯಾನಿ ರೈಸ್ ಆರ್ಡ್ರ್ ಮಾಡಿದ್ದೀನಿ. ಬಂದ್ಮೇಲೆ ತೋರಿಸ್ತೀನಿ. ಮಂದಿ ಬಿರಿಯಾನಿ ರೈಸ್ ಮಾತ್ರ, ಸ್ಪೈಸಿ ತಿನ್ನಬಾರ್ದು, ಅದಕ್ಕೋಸ್ಕರ ಇಷ್ಟೇ ತೊಗೊಂಡಿರೋದು. ಇದು ತುಂಬ ರೈಸ್ ಆಗಿಬಿಟ್ಟಿದೆ. ಓಕೆ ಗೈಸ್, ಈಗ ನಾವು ತ್ರಿಶೂರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ತ್ರಿಶೂರಲ್ಲಿ ನಾವು ಸ್ಟಾಪ್ ತೊಗೋತಾ ಇರೋದು. ಇಟ್ ಈಸ್ 84 kilometers ಮೋರ್. ಆ್ಯಕ್ಚುಲಿ ಕೇರಳ ರೋಡ್ ನಾವು ಕೊಡಗಿಂದ ಬರ್ತಿರೋದ್ರಿಂದ ಅಲ್ಲಿಂದ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಫುಲ್ ರೋಡೆಲ್ಲ ಈಗ ಅವರು ಹೈವೇ ಮಾಡ್ತಿರೋದ್ರಿಂದ ತುಂಬಾ ಬ್ಲಾಕ್ಸ್ ಆಗಿದೆ ಆ್ಯಂಡ್ ತುಂಬ ಟ್ರಾಫಿಕ್ ಇತ್ತು. ಅಲ್ಲೇ 1.5 hour ಅಲ್ಲೇ ವೇಸ್ಟ್ ಆಯಿತು. 1.5-2 hours ಅಲ್ಲೇ ವೇಸ್ಟ್. ಈಗ ರೂಮ್ಗೆ ಚೆಕ್ ಇನ್ ಆಯಿತು ಆ್ಯಂಡ್ ಈಗ ಹೋಗಿ ಊಟ ಮಾಡಬೇಕು. ಊಟ ಮಾಡಿ ವಾಪಸ್ ಬರ್ತೀನಿ. ಬನ್ನಿ, ಏನು ಊಟ ಮಾಡೋದು? ಇಲ್ಲಿ ಸ್ಟೇಯಲ್ಲಿ ಇದೊಂದು ಡ್ರಿಂಕ್ ಕೊಡ್ತಾರೆ ಆಯಿತಾ. ದಿಸ್ ಇಸ್ ಸಮಥಿಂಗ್ ಲೈಕ್ ಸಮ್ ಮಸಾಲ ಅನ್ನಿಸ್ತದೆ, ಬಟ್ ಇಟ್ಸ್ ರಿಯಲಿ ಗುಡ್. ಇನ್ನೊಂದೇನೆಂದರೆ ಇಲ್ಲಿ ಗ್ಯಾಸ್ದು ಪ್ರಾಬ್ಲಮ್ ಇದೆ ಆ್ಯಂಡ್ ನಮಗೆ ತಿನ್ನೋದೆಲ್ಲ ಲಿಮಿಟೆಡ್. ಅವ್ರದ್ದೇ ಆದ ಸಪ್ರೇಟ್ ಒಂದು ಮೆನ್ಯೂ ಮಾಡಿದ್ದಾರೆ, ವೆಜ್ ತೆಗೆಂಡು ಅನ್ನೋ ಥರ. ಸೊ ಅದಷ್ಟೇ, ಅಷ್ಟೇ ಮೆನ್ಯೂದಲ್ಲಿ ವಿ ಹ್ಯಾವ್ ಟು ಆರ್ಡರ್. ಅದನ್ನು ಬಿಟ್ಟು ಬೇರೆ ಏನೂ ಸಿಗಲ್ಲ. ಸೊ ಓಕೆ, ಈಗ ನಾನು ತಿಂತಾ ಇರೋದು ತವಾ ಪರೋಟ, ಹಾಗೆ ರೋಟಿ ಆ್ಯಂಡ್ ಚಿಕನ್ ಅಷ್ಟೇ. ಚಿಕನ್ ಕರಿ ತುಂಬ ಚೆನ್ನಾಗಿದೆ. ಸೊ ನಾನು ಪರೋಟ ಮೈದಾ ಅಂತ ಅಂದ್ಕೊಂಡೆ, ಬಟ್ ನೋ, ಇಟ್ ಈಸ್ ವೀಟ್. ಈಗ ಊಟ ಮುಗೀತು ಆ್ಯಂಡ್ ಹೋಗಿ ಮಾಡ್ಕೊಳ್ಳೋ ಟೈಮ್. ನಾನು ನಿಮಗೆ ಇನ್ನೂ ಬೆಳಿಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಂಡಿಯಾ. ಸೊ ಇವತ್ತು ನಾವು ಯಾವ ಊರಿದು? ತ್ರಿಶೂರಲ್ಲಿ ಸ್ಟೇ ಆಯಿತು ಆ್ಯಂಡ್ ಈಗ ಮತ್ತೆ ಇಲ್ಲಿಂದ 4 hours ಡ್ರೈವ್ ಇದೆ ಟು ದಿ ಲೊಕೇಶನ್ ಆ್ಯಂಡ್ ಟು ದಿ ಸ್ಟೇ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ ಒಂದು ಸ್ಟೇ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಹೋಗೋಕ್ಕೆ. ನಿಮಗೂ ತೋರ್ಸೋಕ್ಕೂ ಕೂಡ. ಆ್ಯಂಡ್ ಬನ್ನಿ, ಈಗ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವಾಪಸ್ ಬಂದು ಆಮೇಲೆ ನಮ್ಮ ಜರ್ನಿನ ಮತ್ತೆ ಶುರು ಮಾಡೋಣ. ನಾನೀಗ ಬ್ರೇಕ್ಫಾಸ್ಟ್ಗೆ ಅಪ್ಪಮ್, ಪೀಸ್ ಕರಿ, ಹಾಗೆ ಇದು ಪುಟ್ಟು ಆ್ಯಂಡ್ ಚಿಕನ್ ಸಾಸೇಜ್, ಹಾಗೆ ಒಂದು ಎಗ್ ಇಲ್ಲಿದೆ. ಇದು ಡಿಟಾಕ್ಸ್ ವಾಟರ್.
ಇಷ್ಟು ನನ್ನ ಈಗ ಬ್ರೇಕ್ಫಾಸ್ಟ್. ಇದಾದ್ಮೇಲೆ ಫ್ರೂಟ್ಸ್ ಎಲ್ಲ ಹಾಕೋತೀನಿ ಆಯಿತಾ. ರೈಸ್ ಬ್ರೇಕ್ಫಾಸ್ಟ್ ಮುಗೀತು. ಆ್ಯಂಡ್ ಈಗ ನಾವು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿಂದ ಹೊರಡಬೇಕು. ಆ್ಯಂಡ್ ಇಲ್ಲಿಂದ ಇಟ್ ಈಸ್ 4 hours ಡ್ರೈವ್, 4.5 hours ಡ್ರೈವ್ ಇದೆ. ಹೋಗುವ. ಸೊ ಈಗ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಬಿಕಾಸ್ ಏನೋ ಹೋಗ್ಬೇಕಿದೆಯಲ್ಲ. ನೋಡಿ ಇದ್ರ ಹೆಸರು ಕಿಟ್ ಕ್ಯಾಟ್, ಮಲ್ಟಿಕಸ್ ಆ್ಯಂಡ್ ರೆಸ್ಟೋರೆಂಟ್. ಸಿಗ್ಬಿಟ್ರೆ ಕಿಟ್ ಕ್ಯಾಟ್ ಅಂತ. ಇನ್ನು ಕಾಫಿ ಶಾಪ್ಗೆ ಕ್ಯಾಪುಚಿನೋ ಅಂತ ಇಟ್ಟಿದ್ದಾರೆ ಹೆಸರನ್ನ. ಆ್ಯಕ್ಚುಲಿ ಇಲ್ಲಿ ಈಗ ಏನು ಹೇಳ್ತಾರೆ, ಗ್ಯಾಸರ ಇದ್ರ ಕಾರಣಕ್ಕೆ ಫುಡ್ಸ್ ಎಲ್ಲ ಕಮ್ಮಿನೇ ಇದೆ. ಬಿಕಾಸ್ ಲಿಮಿಟೆಡ್ ಫುಡ್ ಅಲ್ವಾ, ಅದರಲ್ಲೇ ಆರ್ಡ್ರ್ ಮಾಡ್ತೀವಿ. ಆ್ಯಂಡ್ ನಿನ್ನೆ ರಾತ್ರಿ ನಾವು ತಿಂದಿದ್ದು ಫುಡ್ ಬಂದು 1100. ಡೀಸೆಲ್ ಕಾರ್ದಲ್ಲ ವಿಷಯ ಏನಂದರೆ ಆ್ಯಡ್ ಬ್ಲೂ ಅನ್ನೋದನ್ನ ಹಾಕ್ಸ್ಬೇಕಾಗತ್ತೆ. ಇದನ್ನು ಬಿಟ್ಟರೆ ಇನ್ನೇನಿಲ್ಲ, ಡೀಸೆಲ್ ಕಾರ್ ಸೂಪರ್. ಸೊ ಅದು ಬಿಟ್ಟರೆ ಇನ್ನೊಂದು ಇರೋದು, ಅಕಸ್ಮಾತ್ ಇದೇನಾದರೂ ಲಗೇಜ್ ಎಲ್ಲ ಇಟ್ಬಿಟ್ರೆ ಇಲ್ಲೇ ಇರೋದೈತೆ ಆ್ಯಡ್ ಬ್ಲೂ ಹಾಕೋಕ್ಕೆ. ಆ್ಯಂಡ್ ಲಗೇಜ್ ಇಟ್ಟರೆ ಮುಗೀತು, ಲಗೇಜ್ ತೆಗಿಲೇಬೇಕು. ಆ್ಯಸ್ ಲೊಕೇಶನ್ಗೆ ಇನ್ನೂ 1 hour ತೋರಿಸ್ತಾ ಇದೆ. ಆ್ಯಕ್ಚುಲಿ ಇದು ಫುಲ್ ಘಾಟ್ ಸೆಕ್ಷನ್ ಆಯಿತಾ. ಆ್ಯಂಡ್ ತುಂಬ ಘಾಟ್ ಆಗಿರೋದ್ರಿಂದ ಲೇಟ್ ಆಗ್ತಿದೆ. ಆ್ಯಕ್ಚುಲಿ ಈಗ ನಾವು ಹೋಗ್ತಿರೋ ರೋಡಲ್ಲಿ ಆನೆ ಎಲ್ಲ ಬರುತ್ತಂತೆ. ಬಟ್ ಡೇ ಟೈಮಲ್ಲಿಲ್ಲ, ನೈಟ್ ಟೈಮಲ್ಲಿ ಬರುತ್ತೆ. ಸುಸ್ತಾಗಿ ಇದೊಂದೇ ಇರೋದು. ಇಟ್ಸ್ ಇಸ್ ಲೈಕ್ ಲೆಮನ್ ವಾಟರ್ ವಿತ್ ಸಾಲ್ಟ್. ಲೇಸಲ್ಲಿ ನಿಮ್ಮ ಫೇವ್ರೆಟ್ ಲೇಸ್ ಯಾವುದು? ನನಗಿದು ಚಿಲ್ಲಿ ಲೈಮ್. ಯಾಕೆ ಅಂದರೆ ಇದು ಹುಳಿ ಖಾರ ಇರುತ್ತೆ ಅಂತ. ಬಟ್ ಇದ್ರ ಜೊತೆ ಚಿತ್ರಾನ್ನ ಇದ್ದರೆ ಇನ್ನೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಆಯಿತಾ. ಪ್ಲಾನ್ ಇಟ್ಸ್ ಜಸ್ಟ್ 10 kilometers. ಸೊ ಈಗ ಅಲ್ಲಿ ಕಾಣಿಸ್ತಿದೆ ಬೆಟ್ಟ. ಅಲ್ಲೆಲ್ಲ ಆ್ಯಕ್ಚುಲಿ ಮೇಲೆ ಒಂದೊಂದು ರೆಸಾರ್ಟ್ಸ್ ಇದೆ. ಟೀ ಅಲ್ಲ, ಟೀ. ಇದು ಸೇಮ್ ನಮ್ಮೂರಲ್ಲೂ ಇದೆ, ಟಾಟಾ ಎಸ್ಟೇಟ್ ಹಂಗೆ ಇದೆ. ತುಂಬ ಚಿಕ್ಕ ರೋಡ್ ಆ್ಯಕ್ಚುಲಿ. ಆಗಿದ್ದೀವಿ. ಆ್ಯಂಡ್ ಇಲ್ಲಿ ಕಾರ್ ಬರೋದೇ ಒಂದು ನೋಡಿದೆ. ಆ್ಯಂಡ್ ಇಲ್ಲಿಂದ ವಾಕ್ ಮಾಡ್ತಾ ಹೋಗಬೇಕು ಬಿಕಾಸ್ ಅದು ಸ್ಟೇ ಮೇಲೆ ಇದೆ. ಟ್ರೆಕ್ಕಿಂಗ್ ಇಲ್ಲ ಆ್ಯಕ್ಚುಲಿ ಈಸ್ ಒನ್ ಆಫ್ ದ ಸ್ಟೆಪ್ಸ್. ಈಗ ನಾಳೆ ಫುಲ್ ಲೆಗ್ ಪೇನ್ ಬರುತ್ತೆ. ಮೈ ಗಾಡ್. ಓಕೆ ಗೈಸ್, ಈಗ ನಾವು ಸ್ಟೇಗೆ ಬಂದಿದ್ದೀವಿ. ಬಟ್ ಯಾ, ಲೆಟ್ಸ್ ಗೋ ಇನ್ಸೈಡ್. ಬಟ್ ವಿ ಹ್ಯಾವ್ ಟು ಕ್ಲೋಸ್ ದಿಸ್. ಓಕೆ, ಈಗ ಇಲ್ಲಿ ಸ್ಲಿಪ್ಪರ್ ರಿಮೂವ್ ಮಾಡಬೇಕಂತ. ಮೂವ್ ಮಾಡಿ ಎಲ್ಲರೂ. ಓಕೆ,
ಅಲ್ಲಿ ನೋಡಿ. It's really good ಅಲ್ಲ? ಇದು ಆಕ್ಚುಲಿ ಏರ್, ಅದೇ ಈ ಬಬಲ್ ಬರುತ್ತೆ ಗೊತ್ತಾ, ನಾವು ನೀರೆಲ್ಲ ಹೋಗ್ತೇವಲ್ಲ ಅದೇ ಬಬಲ್ ಇದು, ಬಟ್ ಇಟ್ ಇಸ್ ಅ ಲಿಟಲ್ ಬಿಟ್ ಡಿಫ್ರೆಂಟ್. ನನಗೆ ತುಂಬ ಇಷ್ಟ ಆಗಿದೆ ಗೊತ್ತಾ ಈ ಸ್ವಿಮ್ಮಿಂಗ್ ಪೂಲ್. ಇದೆ ನೈಟ್ ಟೈಮ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವಾಶ್ರೂಮ್ ಹೀಟ್ ಇದೆ. ಇದೇನು ಇದು ಬಾತ್. ಈಗ ಆಚೆ ಹೋಗೋಣ. ಆ್ಯಂಡ್ ಇಲ್ಲಿ ನಮಗೆ ಪ್ರೈವೇಟ್ ಸಾನ ಇದೆ. ಅರೆ ಈಗ ತುಂಬ ಬಿಸಿ ಇದೆ, ಒಳಗಡೆ ಹೋಗೋಕ್ಕಾಗಲ್ಲ. ಇದು ನಮಗೇನೆ ಹೀಗೆ. ದೆನ್ ವಿ ಹ್ಯಾವ್ ಪ್ರೈವೇಟ್ ಥಿಯೇಟರ್. ಆದರೆ ಇದು ನೈಟ್ ಮಾತ್ರ ಆನ್ ಆಗೋದು, ಈಗ ಇಲ್ಲ. ಸೊ ಇದು ಸೋಫಾ ಆ್ಯಂಡ್ ಇಲ್ಲೂ ಕುತ್ಕೋಬೋದು ಇಟ್ಕೊಂಡ್ರೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇದು ಮಿನಿ ಇನ್ಫಿನಿಟಿ ಪೂಲ್. ಹಾಗೆ ಇಲ್ಲ ಸೋಫಾ. ಇಷ್ಟೇ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಆಚೆಯಿಂದ ಹಿಂಗೆ ಕಾಣಿಸುತ್ತೆ, ನೋಡ್ಕೊಬೋದು ಒಂದ್ಸಲ. ಬಾಬಲ್ ಹಾಗೆ ತೋರ್ಸೋದು ಮಾಡ್ತಾಯಿತ್ತು. ಇದು ಕೂಡ ಇಟ್ಟಿದ್ದಾರೆ ನಮಗೆ. ವಾವ್, ಸಮೋಸ. ಇದು ತೆಗಿತಾ ಇದ್ದಾರೆ. ವಾಹ್, ಕ್ರೇಜಿ ಇರುತ್ತೆ ಈಗ. ವಾಹ್, ಈಗ ಸೂಪರ್. ಲುಕ್ ಅಟ್ ದಟ್. ವಾಹ್, ಕ್ರೇಜಿ. ಈಗ ಫುಲ್ ಟ್ರಾನ್ಸ್ಪರೆಂಟ್ ಹೇಗಿದೆಯಲ್ಲ. ಸೋ ಗುಡ್. ಈಗ ಬಟ್ ಎಕೋ ಬರ್ತಾ ಇದೆ ಈಗ, ತುಂಬ ಎಕೋ. ಬಟ್ ಇಲ್ಲಿಲ್ಲ, ಇಲ್ಲ. ಓಕೆ, ಇಲ್ಲ ಆ್ಯಕ್ಚುಲಿ ನಾವು ಹೀಗಿದ್ದರೆ ಹಿಂಗೆ ಕಾಣಿಸುತ್ತೆ ನನಗೆ ಕೆಳಗೆ. ನೈಟ್ ಟೈಮ್ಸಲ್ಲಿ ಚೆನ್ನಾಗಿರುತ್ತಲ್ಲ, ಸ್ಟಾರ್ಸ್ ಎಲ್ಲ ಆಗಿ. ಹಿಂಗಿದ್ರೆ ನಾನು ನಾರ್ಮಲ್ ಸ್ಕೈ ಈ ಥರ ನಿಂತಿದ್ದೀನಿ ಅಂತ. ಬಟ್ ನೋ, ನಾನು ಇಲ್ಲಿದ್ದೀನಿ ಬಬಲ್ ಒಳಗಡೆ. ಓಕೆ, ನಾವು ಆಗ ಡ್ರಾಯಿಂಗ್ ಬಿಡಿಸ್ತಿದ್ವಲ್ಲ ಆ ಥರ ಇಲ್ಲ ಇದು. ಸೊ ಏನಂದರೆ ಈ ಡೋರ್ ಮುಚ್ಚಿದ ಮೇಲೆ ನಾವು ಇನ್ನೊಂದು ಡೋರ್ ಓಪನ್ ಮಾಡೋಕ್ಕಾಗೋದು. ಯಾಕೆ ಅಂದರೆ ಇಲ್ಲೊಂದು ಡೋರ್ ಇದೆ, ಸೊ ಇದನ್ನ ಓಪನ್ ಮಾಡೋಕ್ಕಾಗೋದು. ಈಗ ನೋಡಿ ಆಯಿತಾ, ಇದು ಈ ಥರ ಇದೆಯಾ. ಈಗ ವೆನ್ ವಿ ಕ್ಲೋಸ್ ದಿಸ್, ಏರ್ ಫಿಲ್ ಆಗುತ್ತೆ. ಸಿ, ಈಗ ಅಕಸ್ಮಾತ್ ಏನಾದರೂ ಇದನ್ನು ಓಪನ್ ಮಾಡಿದ್ರೆ ಅಲ್ಲಿ ನಾವು ಬಬಲ್ ಏನು ಸ್ಟೇ ಆಗಿದ್ದೀವೋ ಅದು ಫುಲ್ ಇದೇ ಥರ ಆಗೋಗುತ್ತೆ. ಅದಕ್ಕೆ ಅದನ್ನ ಮುಚ್ಚಿ ಇದ್ದ ತೆಗಿಬೇಕು. ಹಾಗೆ ಬಬಲ್ ಹೀಗೆ ಇರುತ್ತೆ. ವಾಹ್, ಆ್ಯಕ್ಚುಲಿ ಈವ್ನಿಂಗ್ ಟೈಮ್, ನೈಟ್ ಟೈಮ್ ಆಗಲೇ ಸೂಪರಾಗಿರೋದು. ಇಟ್ಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಈಗ ಹೋಗಿ ಪೂಲಲ್ಲಿ ಕೂತ್ಕೋತೀನಿ. ಚಳಿ ಆದರೆ ಸುವರ್ಣ ಇದೆ, ಸುವರ್ಣಕ್ಕೆ ಹೋಗ್ಬೋದು. ನಾನಾಗಲೇ ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ನಲ್ಲ, ದಿಸ್ ಇಸ್ ಐರಿಷ್ ಕೋಲ್ಡ್ ಕಾಫಿ. ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಬಟ್ ಲೆಟ್ಸ್ ಚೆಕ್. ಐ ಥಿಂಕ್ ಇಟ್ಸ್ ಚಾಕ್ಲೇಟ್. ಚಿಯರ್ಸ್.
ಇಟ್ಸ್ ನೈಸ್. ಅದ್ರ ಮೇಲೆಗಡೆ ಕಾಫಿ ಪೌಡರ್ ಅನ್ನೇ ಹಾಕಿದ್ದಾರೆ. ನೋ, ಇಟ್ ಇಸ್ ಕೋಕೋ ಪೌಡರ್ ಅನ್ಸುತ್ತದು. ಇಟ್ಸ್ ಗುಡ್, ಇಟ್ಸ್ ಯಮ್. ಈಗ ನನ್ನ ಹೇರ್ ಎಲ್ಲ ಒಂಚೂರು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಅಲ್ಲಿ ಲುಕ್ ಅಟ್ ದಿಸ್. ಸ್ಟಾರ್ಸ್ ಬಂದಾಗ ನೆಕ್ಸ್ಟ್ ತೋರಿಸ್ತೀನಿ. ಈಗ ಪೂಲ್ಗೆ ಹೋಗೋಣ ಅಂತಿದ್ದೀನಿ. ಇಟ್ಸ್ ಗೋ ಟು ಪೂಲ್. ಈಗ ನಾವು ಪೂಲಲ್ಲಿ ಇದ್ದೀವಿ. ಲುಕ್ ಅಟ್ ದಿಸ್. ನಾ ಈ ಪೂಲ್ ತುಂಬ ಚಳಿ ಇರುತ್ತೆ ಅಂದ್ಕೊಂಡೆ, ಬಟ್ ನೋ, ಇಟ್ಸ್ ವೆರಿ ಹಾಟ್. ನಾಟ್ ವೆರಿ ಹಾಟ್, ಲೈಕ್ ವಾರ್ಮ್. ವ್ಯೂ ಮಾತ್ರ ಸೂಪರ್ ಆಗಿದೆ. ಸೊ ಈಗ ನೈಟ್ ವ್ಯೂ ಅಲ್ಲಿ ವಿ ಕ್ಯಾನ್ ಸಿ ಮೂನ್, ಸ್ಟಾರ್ಸ್ ಮತ್ತು ಆ ಸಿಟಿ ಲೈಟ್ಸ್ ಎಲ್ಲ ಕಾಣಿಸುತ್ತೆ. ಇದು ಫುಲ್ ಮೇಲೆ ಫುಲ್ ಓಪನ್ ಇದೆ. ಐ ಡೋಂಟ್ ನೋ, ಯು ಕ್ಯಾನ್ ಸಿ. Okay, see you all tomorrow morning. Good night. Bye. Hello, good morning. So look at this view. ಬೆಳಗ್ಗೆ ಟೈಮಲ್ಲಿ ಇದು ಫುಲ್ ಕಣ್ಣಿಗೆ ಬರ್ತಾಯಿತ್ತು ಈ ಥರ. ಆ್ಯಂಡ್ ಮಾಲ್ ಸೆಟ್ ರೆಡಿ ಈಗ. ಓಕೆ, ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. 8 o'clock-ಇಂದ. ಆ್ಯಂಡ್ ಇಲ್ಲಿಂದ ಅಷ್ಟು ದೂರ ಹೋಗಬೇಕು ಬೇರೆ. ವಾವ್, ನನಗೆ ತುಂಬಾ ಇಷ್ಟ ಆಯಿತು ಒಂದು ವ್ಯೂ. ಆ್ಯಂಡ್ ಹಿಂದೆಗಡೆ ವ್ಯೂ ತೋರಿಸ್ತೀನಿ ಆಯಿತಾ. ವೇಟ್, ಲುಕ್ ಅಟ್ ದಟ್. ಈಗ ಬ್ರೇಕ್ಫಾಸ್ಟ್ಗೆ ಅಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿದ ಅದೇ ಆ ಬಬ್ಬಲಿದೆ ಅನ್ಸುತ್ತೆ. ಓಕೆ, ಏನು ಗೈಸ್ ಈ ಥರ ಮಾಡ್ತಾರೆ. ಈಗ ಅಲ್ಲಿವರೆಗೂ ಹೋಗಬೇಕು. ಮತ್ತು ಆ್ಯಕ್ಚುಲಿ ಈಗ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಕೊಡ್ತಾರಂತೆ. ಬಟ್ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ಗೆ ಈ ಬಟ್ಟೆಯಲ್ಲಿ ನಾವು ನೀರಿಗೆ ಹೋಗೋಕ್ಕಾಗಲ್ಲ. ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು. ಹೋಗುವ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ. ಸೊ ಗೈಸ್, ಈಗ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ವಾಟರಲ್ಲಿ. ಆದರೆ ಈ ನೀರು ಅಷ್ಟೇನು ಹೈಟಲ್ಲ, ಬಟ್ ಇಟ್ಸ್ ಫೈನ್. ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಬಿಸಿಲು ಮೇಲೇನಿದೆ ಅಂತ. ನೈಸ್. ಈಗ ನನ್ನ ಕರ್ಲ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ ಫುಲ್ ಅದು ಹೀಟ್ ಆ್ಯಂಡ್ ಒಳಗಡೆನೇ ಹೀಟಲ್ಲ ಒಂಚೂರು. ಬಟ್ ಇಲ್ಲಿ ನಿಂತ್ಕೊಂಡ್ರೆ ಮಾತ್ರ ಕೂಲ್ ಇರುತ್ತೆ ಅಂತ ಕುಡಿದೇನೀಗ. ಇಟ್ ವಾಸ್ ರಿಯಲಿ ಟಫ್ ಟು ಮೇಕ್ ದಿಸ್ ಕರ್ಲ್ಸ್. ಸೊ ಈಗ ನಾವು ಲಂಚ್ ಮಾಡ್ತಾ ಇದ್ದೀವಿ. ಸೊ ಲಂಚ್ ಆ ರೋಸಸ್ ಎಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ, ಬರ್ತಾರೆ ಈಗ ಕ್ಲೀನ್ ಮಾಡೋಕ್ಕೆ. ಓಕೆ, ಊಟ ಮಾಡೋಣ ಬನ್ನಿ. ಸೊ ಈಗ ನಾನು ಲಂಚಿಗೆ ತಿಂತಾ ಇರೋದು ಪರೋಟ ಆ್ಯಂಡ್ ಚಿಕನ್, ಕೊಕೊನಟ್ ಆಯಿಲ್ ಮಾಡಿರೋದು. ಬಟ್ ಇದು ಮೈದಾ ಎನಿವೇಸ್. ಇಟ್ಸ್ ಓಕೆ. ಮುಂದಿನ ಇದೆಲ್ಲ ಮೆಲ್ಟ್ ಆಗೋಗಿದೆ. ಬಟ್ ಇದು ಆ್ಯಕ್ಚುಲಿ ಜಾಕ್ ಫ್ರೂಟ್. ಇದ್ರ ಮೇಲೆ ಐಸ್ ಕ್ರೀಮ್ ಹಾಕಿದ್ದಾರೆ, ವೆನಿಲಾ ಐಸ್ ಕ್ರೀಮ್. ನಾನು It's good ಅಲ್ಲ. ಇವತ್ತು ಲಾಸ್ಟ್ ಡೇ ಆಫ್ ಸ್ಟೇಯಿಂಗ್ ಆ್ಯಂಡ್ ಒಂದು ಫೋಟೋಶೂಟ್ ಮಾಡಿದೆ ಈ ಒಂದು ಡ್ರೆಸ್ಸಲ್ಲಿ, ಈ ಒಂದು ಟಾಪಲ್ಲಿ. ಇದು ಡಿನ್ನರ್ಗೆ ಇಟ್ಸ್ ಚಪಾತಿ
ಚಪಾತಿ ಹಾಗೂ ಚಿಕನ್ ಕರಿ ಖಾಲಿ ಆಗೋಯ್ತು, ಮರ್ತೋಯ್ತು ನಾನು ವೀಡಿಯೋ ಮಾಡೋಕ್ಕೆ. ಆ್ಯಂಡ್ ಏನು ಗೊತ್ತಾ, ಒಂದು ಡೆಸರ್ಟ್ ಆರ್ಡರ್ ಮಾಡಿದ್ದೆ. ಇಟ್ ಈಸ್ ಮ್ಯಾಂಗೋ ತಿರಮಸ್ಸು. ಮ್ಯಾಂಗೋ ತಿರಮಸ್ಸು, ಮ್ಯಾಂಗೋ ತಿರಮಸ್ಸು ನೋಡೋಕ್ಕೆ ಚೆನ್ನಾಗೇ ಕಾಣಿಸ್ತಿದೆ ಆಯಿತಾ. ಬಟ್ ಐ ಡೋಂಟ್ ನೋ, ನಾನು ಒರಿಜಿನಲ್ ತಿಂದಿರೋದಾಯ್ತಾ, ಅದು ಕಾಫಿ ಆ್ಯಂಡ್ ಚಾಕ್ಲೇಟ್ ಫ್ಲೇವರ್. ಬಟ್ ಇದು ಮ್ಯಾಂಗೋ ಆಗಿರೋದ್ರಿಂದ ಐ ಡೋಂಟ್ ನೋ ಹೌ ದಿಸ್ ಟೇಸ್ಟ್. ಓಕೆ, ಲೆಟ್ಸ್ ಟ್ರೈ. ಹ್ಯಾಪಿ ಬರ್ತ್ಡೇ. ಓಕೆ, it's nice. It's good. Okay, bye. ಈಗ ಏನು ಗೊತ್ತಾ, ನಾವು ನಾಳೆ ಹೊರಡಬೇಕಿದೆ ಆಯಿತಾ. ಆ್ಯಂಡ್ ಇಲ್ಲಿಂದ 11 hours ಡ್ರೈವ್. ಗೊತ್ತಿಲ್ಲ ಹೇಗೆ ರೀಚ್ ಆಗ್ತೀವಿ ಅಂತ, ಬಟ್ ರೀಚ್ ಆಗಲೇಬೇಕು. ಗಾಯ್ಸ್, ಅಲ್ಲಿ ಮೂನ್, ಬಟ್ ನಾನು ಒಳಗಡೆನೇ ಇದ್ದೀನಿ, ಹೊರಗಡೆ ಇಲ್ಲ. ಓಕೆ, ಐ ಥಿಂಕ್ ಈಗ ನಾನು ಮಲ್ಕೊಳ್ಳೋ ಟೈಮ್. ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಬಟ್ 7 o'clock. ಆ್ಯಂಡ್ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಹಾಗೆ ಐ ಹೋಪ್ ನೀವು ಈ ಒಂದು ನಾನು ಈ ಸ್ಟೇ ಯಾಕೆ ಮಾಡಿದೆ ಅಂದರೆ ಜಸ್ಟ್ ಫಾರ್ ದಟ್ ಪೀಸ್. ಯಾಕಂದರೆ ಸ್ವಲ್ಪ ಟಯರ್ಡ್ ಆ್ಯಂಡ್ ಎಷ್ಟೋ ದಿನ ಹುಷಾರಿಲ್ದಿರೋ ಮನೇಲೆ ಕೂತು ಬೇಜಾರಾಗಿ ಈ ಥರ ಒಂದು ಚಿಕ್ಕದೊಂದು ಟ್ರಿಪ್ ಮಾಡಿದೆ. ಇಟ್ ವಾಸ್ ರಿಯಲಿ ಗುಡ್. 2 days ಅಷ್ಟೇ ನಾವಿಲ್ಲಿ ಸ್ಟೇ ಆಗಿದ್ದು ಆ್ಯಂಡ್ ಇಟ್ ವಾಸ್ ಗುಡ್. ಓಕೆ, ಹಾಗೆ ವ್ಯೂ ವಿಷಯಕ್ಕೆ ಬಂದರೆ, ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಹೇಳ್ತಾ ಇದ್ದೀರಾ ಏನು ವೀಡಿಯೋಸ್ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಡೈಲಿ ವ್ಲಾಗ್ಸ್ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಕೆಲವೊಂದು ಸಲ ಬ್ರೇಕ್ ಆಗುತ್ತೆ, ಬಿಕಾಸ್ ನನಗೆ ಏನೋ ಒಂದು ಇಂಟ್ರೆಸ್ಟ್ ಇರಲ್ಲ, ಒಂದೊಂದು ಸಲ ಎದ್ದೇಳೋಕ್ಕೂ ಮನಸ್ಸಿರಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಆದಷ್ಟು ಟ್ರೈ ಮಾಡ್ತಿದ್ದೀನಲ್ವಾ. ಇಟ್ಸ್ ಅ ಗುಡ್ ಸ್ಟಾರ್ಟ್ ಆ್ಯಕ್ಚುಲಿ. ಬಟ್ ಯಾ, ಇಯರ್ ಎಂಡ್ ಆಗಸ್ಟ್ರಲ್ಲಿ ಅಟ್ಲೀಸ್ಟ್ ಒಂದಿಷ್ಟು ವ್ಲಾಗ್ಸ್ ಇರಬೇಕು ಅಂತ ನನಗೆ ಆಸೆ. ಸೊ ಅದು ನಾನು ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಹೀಗೆ ನನ್ನ ಇಷ್ಟಪಡ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಯು ಆರ್ ಆಲ್ ಮೈ ಲವ್. ಸೊ ಇದು ನೋಡ್ಬೋದು ಏನಂತ, ದಿಸ್ ಈಸ್ ಅಮೋರೆ ಮಿಯೋ ಅಂದರೆ ಮೈ ಲವ್.